ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಮಾಮೂಲಿಯಾಗೇನೆ ಬೆಳಗ್ಗೆನೆ ಎದ್ಬಿಟ್ಟು ಎಲ್ಲ ಆಚೆ ಎಲ್ಲ ಗೂಡ್ಸಿದ್ದಾಯ್ತು. ಇವಾಗ ರಂಗೋಲಿ ಹಾಕೊಳ್ತಾ ಇದ್ದೀನಿ. ಇವತ್ತೊಂದ್ ಸ್ವಲ್ಪ ಆ ಮಳೆ ಬರೋ ತರ ಏನಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡದ ರಂಗೋಲಿನೇ ಹಾಕೊಂಡ್ಬಿಡೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಮಳೆ ಬೆಳಿಗ್ಗೆನೆ ಮಳೆ ಮಾಡೋ ಇತ್ತು ಅಂದ್ರೆ ತುಂಬಾನೇ ಈಗ ರೀಸೆಂಟ್ ಆಗಿ ಈಗ ಒಂದು 50 ಡೇಸ್ ಇಂದ ಅಂತೂ ತುಂಬಾ ಬೇಗ ಬೆಳಿಗ್ಗೆನೆ ಮಳೆ ಶುರುವಾಗೋ ತರ ಇರ್ತಿತ್ತು. ಹಾಗೆ ರಂಗೋಲಿ ಹಾಕಿ ನೀನು ಒಳಗ್ ಬಂದ್ವಿ ಅನ್ನೋಷ್ಟೊತ್ತಿಗೆ ಮತ್ತೆ ಮಳೆನೂ ಸಹ ಬಂದ್ಬಿಡ್ತಿತ್ತು. ಹಾಗಾಗಿ ತುಂಬಾ ದಿವಸದಿಂದ ನಾನು ಚಿಕ್ಕ ಚಿಕ್ಕ ರಂಗೋಲಿಗಳನ್ನೇ ಹಾಕೊಳ್ತಾ ಇದ್ದೆ. ಇವತ್ತು ಸ್ವಲ್ಪ ಬೆಳಿಗ್ಗೆನೆ ಬಿಸಿಲು ಇದ್ದಿದ್ರಿಂದ ಸ್ವಲ್ಪ ದೊಡ್ಡದು ಹಾಕೋಣ ರಂಗೋಲಿ ಅಂತ ಹೇಳಿ ಹಾಕ್ತಾ ಇದ್ದೀನಿ. ಈ ಮೊದಲು ನಾನು 6 ಚುಕ್ಕಿ ಇಟ್ಕೊಂಡಿದ್ದೀನಿ ಸಮನಾಗಿ. ಆಮೇಲೆ ಎಲ್ಲ ಕಾರ್ನರ್ ಸೈಡ್ ಅಲ್ಲಿ ಎರಡೆರಡು ಚುಕ್ಕಿ ಎಕ್ಸ್ಟ್ರಾ ಇಟ್ಕೊಂಡ್ಬಿಟ್ಟು ಈ ತರ ರಂಗೋಲಿ ಹಾಕೊಳ್ತಾ ಇದ್ದೀನಿ. ಒಂದ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ ರಂಗೋಲಿ ಹಾಕ್ತಾ ಇರೋದ್ರಿಂದ ಪೂರ್ತಿ ರಂಗೋಲಿಯನ್ನ ನೀಟಾಗಿ ಕವರ್ ಮಾಡಕ್ ಆಗಿಲ್ಲ. ಅಷ್ಟು ಜಾಸ್ತಿ ನಾನು ಹಾಕೋದು ಬಳ್ಳಿ ರಂಗೋಲಿಗಳನ್ನೇ. ಏಕೆಂದ್ರೆ ತುಂಬಾ ದಿವಸ ನಾವು ಬಳ್ಳಿ ರಂಗೋಲಿಗಳನ್ನ ಹಾಕೋದ್ ಬಿಟ್ಬಿಟ್ವಿ ಅಂದ್ರೆ ಅದು ಮರ್ತೆ ಹೋಗ್ಬಿಡ್ತೀವಿ. ಹಾಗಾಗಿ ಬಳ್ಳಿ ರಂಗೋಲಿಗಳನ್ನೇ ಜಾಸ್ತಿ ಹಾಕುವಂತದ್ದು ನಾನು. ನಮ್ಮಮ್ಮನು ಸಹ ಜಾಸ್ತಿ ಆಗ್ತಿದ್ದು ಬಳ್ಳಿ ರಂಗೋಲಿಗಳನ್ನೇ. ಅವ್ರಂತೂ ಇನ್ನು ಚೆನ್ನಾಗಿ ಚಿಕ್ಕ ಎಳೆ ಬಿಡೋರು. ನಾನು ಒಂದ್ ಸ್ವಲ್ಪ ಎಳೆನ ದಪ್ಪ ಬಿಡ್ತೀನಿ. ಅಷ್ಟು ಚಿಕ್ಕ ಬಿಡಲ್ಲ ನಾನು, ಸ್ವಲ್ಪ ಎಳೆನ ನಾನು ದಪ್ಪ ಬಿಡ್ತೀನಿ. ಇದು ಹಸಿ ನೆಲ ಇರೋದ್ರಿಂದ ಈಗ ಅಷ್ಟು ಚೆನ್ನಾಗ್ ಕಾಣಲ್ಲ. ಅದೇ ಇನ್ನೊಂದು 2 ಅವರ್ ಬಿಟ್ಟು ನೀಟಾಗಿ ಡ್ರೈ ಆಗ್ಬಿಟ್ರೆ ಚೆನ್ನಾಗ್ ಕಾಣ್ತಾ ಇರುತ್ತೆ. ಹಾಗಾಗಿ ನಮ್ಮಮ್ಮನೂ ಬಳ್ಳಿ ರಂಗೋಲಿಗಳನ್ನೇ ಜಾಸ್ತಿ ಹಾಕ್ತಿದ್ರಲ್ಲ, ಇದು ಒಂಥರ ನಾವು ಅದನ್ನೇ ಆಗ್ತಾ ಇದ್ದೆ ಅಂದ್ರೆ ಸ್ವಲ್ಪ ಹಾಗೆ ನೆನಪು ಉಳಿಯುತ್ತೆ, ಹಾಗೆ ಅದು ಕಂಟಿನ್ಯೂ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಬಳ್ಳಿ ರಂಗೋಲಿಗಳನ್ನೇ ಹಾಕ್ತೀನಿ. ನೋಡಿ, ಫೈನಲ್ ಆಗಿ ಈ ತರ ಕಾಣಿಸ್ತಾ ಇತ್ತು. ಹಾಗೆ ಇವತ್ತು ತಿಂಡಿಗೆ ಅವಲಕ್ಕಿ ತಿಂಡಿ ಮಾಡ್ಬಿಡೋಣ ಅಂತೇಳಿ ಅವಲಕ್ಕಿ ಯಾವಾಗ್ಲೂ ನಾನು ಕ್ಲೀನ್ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿ ಬೇಕು ಅಂದ್ರೆ ತಕ್ಷಣ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಈರುಳ್ಳಿ, ಮೆಣಸಿನಕಾಯಿ, ಟೊಮೊಟೊ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಸ್ವಲ್ಪ ಹುಣಸೆಹಣ್ಣ ನೆನಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣಿನ ಹುಳಿ ಹಾಕಿದ್ರೆ ಅವಲಕ್ಕಿ ತಿಂಡಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ಮೆಣಸಿನಕಾಯಿ ಸಹ ಇವತ್ತು ನಮ್ಮ ಗಿಡದಲ್ಲೇ ಬಿಟ್ಟಿರುವಂತಹ ಮೆಣಸಿನಕಾಯಿನ ಕಿತ್ಬಿಟ್ಟು ತಿಂಡಿ ಮಾಡ್ತಾ ಇರೋದು. ಇವಾಗ ತೋರಿಸ್ತಾ ಇದೀನಿ ನೋಡಿ, ನಾನು ಇದು ಮೆಣಸಿನಕಾಯಿ ಗಿಡ. ನಮ್ಮ ಪಾಟಲ್ಲಿ ಎಲ್ಲಾ ಮೆಣಸಿನ ಗಿಡಗಳಕ್ಕಿನ್ನ ಇದು ಮೊದಲು ಹಾಕಿದಂತ ಗಿಡ. ನಾನ್ ಮೊನ್ನೆ ತಾನೇ ಅನ್ಕೊಂತಾ ಇದ್ದೆ, ಎಲ್ಲ ಇದ್ರ ಹಿಂದೆ ಹಾಕಿದಂತ ಎಲ್ಲಾ ಮೆಣಸಿನ ಗಿಡಗಳು ಆಲ್ರೆಡಿ ಕಾಯಿ ಎಷ್ಟೊಂದು ಬಿಟ್ಟಿದೆ, ಮತ್ತೆ ತಿರುಗಿ ರಿಪೀಟ್ ಇನ್ನೊಂದ್ಸಲಿ ಬಿಡ್ತಾ ಇದಾವೆ. ಇದು ಯಾಕೆ ಇನ್ನು ಬಿಡ್ತಾ ಇಲ್ಲ, ಇನ್ನೇನ್ ಇದನ್ನ ಕಿತ್ತಾಕ್ ಬಿಡ್ಬೇಕು ಅಂತ ಈಗ ಒಂದ್ 2-3 ದಿವಸದ ಮೊದ್ಲು ಅನ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ನೋಡಿದ್ರೆ ಹೂವೆಲ್ಲ ಹಾಕ್ತಾ ಇತ್ತು. ಆಮೇಲೆ ಹಾಗೇನೆ ಈಚೆಲ್ಲ ಹಾಕಿ ಬಿಡೋಕ್ ಶುರುವಾಯ್ತು. ಆಮೇಲೆ ಅನ್ಕೊಂಡೆ ನಾನು, ಯಾವ್ದನ್ನು ಅಷ್ಟು ಸುಲಭವಾಗಿ ನಾವು ಬೇಗ ಡಿಸೈಡ್ ಮಾಡಬಾರ್ದು ಅಂತೇಳಿ. ಮೊದ್ಲೇ ನಾನು ಏನಾದ್ರು ಕಿತ್ತಾಕ್ಬಿಟ್ಟಿದ್ದೆ ಅಂದ್ರೆ ಪಾಪ ಅದು ಕಾಯಿ ಬಿಡೋದ್ನ ನಾನ್ ಮಿಸ್ ಮಾಡ್ಕೊಳ್ತಿದ್ದೆ ಅನ್ಸ್ತು. ಹಾಗೆ ಸ್ವಲ್ಪ ಬಿಸಿಲೆಲ್ಲ ಇತ್ತಲ್ವಾ, ಧನಿಯಾ ಎಲ್ಲ ಒಣಗಿಸಿ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಇವಾಗ ಬಿಸಿ ಮಾಡ್ಕೊಂಡು ಪೌಡ್ರ್ ಮಾಡಿಸ್ಕೊಂಡ್ ಬರ್ಬೇಕು. ಹಾಗೆ ಮಕ್ಳು ಬರೋ ಅಷ್ಟೊತ್ತಿಗೆ ಕೇಕ್ ಏನಾದ್ರು ರೆಡಿ ಮಾಡ್ಬಿಡೋಣ ಅಂತ ಹೇಳಿ ಕೇಕ್ ಸಹ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈ ಕುಕ್ಕರ್ ಅಂತೂ ನಾನು ಪರ್ಮನೆಂಟ್ ಆಗಿ ಕೇಕ್ ಮಾಡೋದಕ್ಕೆ ಅಂತಾನೆ ಇದೊಂದು 5 ಲೀಟರ್ ಕುಕ್ಕರ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ಫಸ್ಟ್ ಪ್ರೀ ಹೀಟ್ ಮಾಡೋದಕ್ಕೆ ಲೋ ಫ್ಲೇಮ್ ಅಲ್ಲಿ ಕುಕ್ಕರ್ ನ ಗ್ಯಾಸ್ ಮೇಲೆ ಇವಾಗ ಫಸ್ಟ್ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಒಂದು ಬ್ಯಾಟರ್ ನ ರೆಡಿ ಮಾಡ್ಕೋಬೇಕು. ಕೇಕ್ ಬ್ಯಾಟರ್ ನ ಒಂದು ಬೌಲಿಗೆ ನಾನಿಲ್ಲಿ 1 ಕಪ್ ಅಥವಾ ಒಂದು ಬೌಲ್ ಗೋಧಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಬದಲಾಗಿ ನೀವು ಮೈದಾ ಹಿಟ್ಟು ಬೇಕು ಅಂದ್ರೆ ನೀವು ಮೈದಾ ಹಿಟ್ಟು ಸಹ ಸೇರಿಸ್ಕೋಬಹುದು. ನಾನ್ ಗೋಧಿ ಹಿಟ್ಟಿಂದ ಮಾಡ್ಬಿಡೋಣ ಅಂತ ಹೇಳಿ ಎಲ್ಲ ಡ್ರೈ ಫ್ರೂಟ್ಸ್ ಇಲ್ಲಿ ನಾನು ಯಾವುದೇ ರೀತಿಯ ಕ್ರೀಮ್ ಕೇಕ್ ಏನ್ ಮಾಡ್ತಾ ಇಲ್ಲ. ಹಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಪ್ಲೈನ್ ಕೇಕ್ ನ ಮಾಡ್ತಾ ಇರೋದು. ಹಾಗಾಗಿ ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸ್ಬಿಟ್ಟು ಮಾಡ್ತಾ ಇದ್ದೀನಿ. ಇದು ಸಹ ತಿನ್ನೋದಕ್ಕೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ಬೌಲಲ್ಲಿ ಶುಗರ್ ಅನ್ನ ಪೌಡರ್ ಮಾಡ್ಬಿಟ್ಟು 1/4 ಬೌಲ್ ತಗೊಂಡಿದ್ದೀನಿ. ಆ ಕೇಕ್ ಎಲ್ಲ ರೆಡಿ ಆದ್ಮೇಲೆ ನನಗೆ ಅನಿಸಿದ್ದೇನಪ್ಪಾ ಅಂದ್ರೆ ಇನ್ನೊಂದ್ 2 ಟೀ ಸ್ಪೂನ್ ಶುಗರ್ ಹಾಕ್ಬೇಕಾಗಿತ್ತು ಅನಿಸ್ತು. ಸ್ವಲ್ಪ ಎಲ್ಲೋ ಸ್ವೀಟ್ ಕಮ್ಮಿ ಆಗಿದೆ ಅನಿಸ್ತಾ ಇತ್ತು. ಇನ್ನೊಂದು 1/4 ಬೌಲ್ಕಿನ ಸ್ವಲ್ಪ ಇನ್ನೊಂದ್ 2 ಟೀ ಸ್ಪೂನ್ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಪರ್ಫೆಕ್ಟ್ ಆಗಿ ಆಗಿರುತ್ತೆ ಅನಿಸ್ತಾ ಇತ್ತು. ಆಮೇಲೆ ಕೋಕೋ ಪೌಡರ್ ಹಾಕೊಳ್ತಾ ಇದ್ದೀನಿ. ಕೋಕೋ ಪೌಡರ್ ಮನೇಲಿ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಹಾಗೆ ಪ್ಲೈನ್ ಕೇಕ್ ಬರುತ್ತಲ್ವಾ ಅದೇ ತರ ಟೇಸ್ಟ್ ಇರುತ್ತೆ, ಹಾಗೆ ಸಹ ಮಾಡ್ಬೋದು. ಒಂದ್ 2 ಟೀ ಸ್ಪೂನ್ ಕೋಕೋ ಪೌಡರ್ ಹಾಕೊಳ್ತಾ ಇದ್ದೀನಿ. ಇದನ್ನ ಫಸ್ಟ್ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಆಗಿ ಎಲ್ಲ ಮಿಕ್ಸ್ ಮಾಡ್ಬಿಟ್ರೆ ಇವಾಗ್ಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಾಕೋ ಪೌಡರ್ ಏನಿದೆ ನೋಡಿ, ಕೋಕೋ ಪೌಡರ್ ಅದು ಎಲ್ಲಾ ಕಡೆ ಮಿಕ್ಸ್ ಆಗುತ್ತೆ. ಹಾಗಾಗಿ ಫಸ್ಟ್ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ನಾನು ಯಾವ ಬೌಲ್ ಅಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ನ ಅದೇ ಬೌಲ್ ಅಲ್ಲಿ ಒಂದು 1/4 ಬೌಲ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವ್ದೇ ರೀತಿ ಮೊಟ್ಟೆ ಹಾಕೊಂತಿಲ್ಲ. ನಿಮ್ಗೆ ಮೊಟ್ಟೆ ಏನಾರ ಬೇಕು ಅಂದ್ರೆ ಫಸ್ಟೇ ನೀವು ಮೊಟ್ಟೆನ ನೀಟಾಗಿ ಬ್ಲೆಂಡ್ ಮಾಡ್ಬಿಟ್ಟು ಆಮೇಲೆ ಹಾಕೋಬೇಕಾಗುತ್ತೆ. ಅದೇ ಬೌಲ್ ಅಲ್ಲಿ 1/4 ಕಪ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಮಾಮೂಲಿ ನಾವು ಅಡಿಗೆಗೆ ಏನ್ ಉಪಯೋಗಿಸ್ತೀವೋ ಆ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನನಗಂತೂ ವೆರೈಟಿ ಆಗಿ
ಕೇಕ್ ರೆಸಿಪಿಗಳನ್ನ ಟ್ರೈ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ನಾನು ಯಾವಾಗ್ಲೂ ಒಂದ್ಸರಿ ಬೇಕು ಅಂದಾಗೆಲ್ಲ ಯಾವ್ದಾದ್ರು ಹೊಸ ಹೊಸ ರೀತಿ ಕೇಕ್ಗಳನ್ನ ಮಾಡೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ಹಾಗಾಗಿ ಕೇಕ್ಗೆ ಬೇಕಾಗಿರೋ ಐಟಮ್ಸ್ ನ ಯಾವಾಗ್ಲೂ ಇಟ್ಟಿರ್ತೀನಿ. ಅದೇ ಬೌಲ್ ಅಲ್ಲಿ ಒಂದ್ ಅರ್ಧ ಬೌಲ್ ಹಾಲ್ ತಗೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಅಷ್ಟನ್ನು ಒಂದೇ ಸಲ ಹಾಕ್ತಾ ಇಲ್ಲ ಹಾಲನ್ನ. ಫಸ್ಟ್ ಈ ರೀತಿ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅನ್ಸುತ್ತೆ ನೋಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಲನ್ನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೇಕ್ ಬ್ಯಾಟರ್ ನ ಯಾವಾಗ್ಲೂ ನಾವು ತಿರುಗಿಸ್ಬೇಕಾದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ತಿರ್ಸ್ಬೇಕು. ಈಗ ನೀವು ಲೆಫ್ಟ್ ಡೈರೆಕ್ಷನ್ ಅಲ್ಲಿ ತಿರ್ಸ್ತೀನಿ ಅಂದ್ರೆ ಲೆಫ್ಟ್ ಅಲ್ಲೇ ತಿರ್ಸ್ಬೇಕು, ಅಥವಾ ರೈಟ್ ಡೈರೆಕ್ಷನ್ ಅಲ್ಲಿ ತಿರುಗಿಸ್ತೀನಿ ಅಂದ್ರೆ ರೈಟ್ ಅಲ್ಲೇ ತಿರ್ಗಿಸ್ಬೇಕು. ಆ ರೀತಿ ತಿರುಗಿಸೋದ್ರಿಂದ ಕೇಕ್ ಬ್ಯಾಟರ್ ತುಂಬಾನೇ ಚೆನ್ನಾಗ್ ಬರುತ್ತೆ. ಸ್ವಲ್ಪ ಈ ರೀತಿ ಕಲಿಸ್ತಾ ಕಲಿಸ್ತಾ ನೋಡಿ ನಮ್ಗೆ ಎಕ್ಸ್ಟ್ರಾ ಇನ್ ಎಷ್ಟು ಹಾಲ್ ಬೇಕಾಗುತ್ತೆ ಅಂತ ನೋಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಆಡ್ ಮಾಡಿ ಕಲಸಿದ್ರಾಯ್ತು. ಅದು ಕರೆಕ್ಟ್ ಒಂದು ಈ ತರ ಕೇಕ್ ಅಂತೂ ತುಂಬಾನೇ ಈಸಿಯಾಗಿ ಮಾಡ್ಬೋದು ನೀವು ಮನೇಲೆ. ಅದಕ್ಕೆ ಅಕಸ್ಮಾತ್ ಕೋಕೋ ಪೌಡರ್ ಮನೇಲಿ ಇಲ್ಲ ಅಂದ್ರೆ ಅದು ಸಹ ಇಲ್ದೇನೆ ಮಾಡ್ಕೋಬಹುದು. ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿ ಅದನ್ನೇ ಎಲ್ಲ ಹಾಕ್ಬಿಟ್ಟು, ಶುಗರ್ ಅಂತೂ ಮನೇಲಿ ಇರುತ್ತೆ, ಗೋಧಿ ಹಿಟ್ಟು ಇರುತ್ತೆ, ಆಯಿಲ್ ಇರುತ್ತೆ, ಮೊಸರು ಇರುತ್ತಲ್ವಾ, ಅಥವಾ ಅಡಿಗೆ ಸೋಡಾ ಮತ್ತೆ ಬೇಕಿಂಗ್ ಪೌಡ್ರು ಸಹ ಈಸಿಯಾಗಿ ಎಲ್ಲ ಅಂಗಡಿಗಳೆಲ್ಲ ಸಿಗುತ್ತೆ. ಬೇಕಿಂಗ್ ಪೌಡರ್ ಆಗ್ಲಿ ಮತ್ತೆ ಅಡಿಗೆ ಸೋಡಾ ಆಗ್ಲಿ ಮನೇಲಿ ಇರುತ್ತೆ. ಮನೇಲಿ ಇದೇ ರೀತಿ ಈಸಿಯಾಗಿ ಮನೇಲಿ ಮಾಡ್ಕೊಟ್ರೆ ಮಕ್ಳಿಗೂ ಸಹ ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ನೀಟಾಗಿ ಈ ರೀತಿ ಕಲ್ಸಿಟ್ಟಿದಾದ್ಮೇಲೆ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಚೇಂಜ್ ಮಾಡೋಣ ಅಂತ ಸ್ವಲ್ಪ ಈನೋ ಪೌಡರ್ ಹಾಕಿ ಮಾಡ್ತಾ ಇದ್ದೀನಿ. ನೀವು ಈನೋ ಪೌಡರ್ ಬದಲಾಗಿ ನೀವು ಮನೇಲಿ ಇರುತ್ತಲ್ವಾ ಅಡಿಗೆ ಸೋಡಾ ಅದೊಂದು 1/4 ಟೀ ಸ್ಪೂನ್ ಅಷ್ಟು ಹಾಕ್ಬೋದು. ಬೇಕಿಂಗ್ ಪೌಡರ್ ಇತ್ತು ಅಂದ್ರೆ ಅದನ್ನು ಸಹ ಒಂದು 1/4 ಟೀ ಸ್ಪೂನ್ ಅಷ್ಟು ಹಾಕಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗ್ ಬರುತ್ತೆ. ನಾನು ಆ ತರನು ಸಹ ತುಂಬಾ ಸಲ ಮಾಡಿದೀನಿ, ಚೆನ್ನಾಗ್ ಬಂದಿದೆ. ಈಗ ಬ್ಯಾಟರ್ ಎಲ್ಲ ಈ ರೀತಿ ರೆಡಿ ಮಾಡಿಟ್ಟ ಆದ್ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಪಾತ್ರೆ ತಳ ಗಟ್ಟಿ ಇರೋದು ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಮೋಲ್ಡ್ ಇತ್ತು ಅಂದ್ರೆ ಮೋಲ್ಡ್ ಅಲ್ಲೂ ಸಹ ಮಾಡ್ಬೋದು. ನನ್ನ ಹತ್ರನೂ ಸಹ ಮೋಲ್ಡ್ ಇದೆ. ನಾನು ಈ ಪಾತ್ರೆನೂ ಅಷ್ಟೇ ನಾನು ತುಂಬಾ ಸಲ ಇದನ್ನ ಕೇಕಿಗೆ ಮಾಡಿ ಉಪಯೋಗಿಸಿದೀನಿ. ಆದ್ರಿಂದನೇ ನೋಡಿ ಸ್ವಲ್ಪ ಕಪ್ಪಾಗಿದೆ ಅದು. ಅದಕ್ಕೆ ಇದನ್ನ ಪರ್ಮನೆಂಟ್ ಆಗಿ ಒಂದು ಕೇಕಿಗೆ ಅಂತಾನು ಈ ತರ ಒಂದು ಪಾತ್ರೆನೂ ಇಟ್ಟಿದ್ದೀನಿ, ಅಥವಾ ಮೋಲ್ಡ್ ಇದೆ ನನ್ನ ಹತ್ರ. ಮೋಲ್ಡ್ ಆದ್ರೂ ಆಯ್ತು ಅಥವಾ ಪಾತ್ರೆ ಆದ್ರೂ ಆಯ್ತು, ಯಾವ್ದಾದ್ರು ಒಂದು ಉಪಯೋಗಿಸ್ಬಿಟ್ಟು ಮಾಡ್ಕೊಳ್ತಾ ಇರ್ತೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಕೈಯಿಂದ ಇದ್ರು ಆಯ್ತು ಅಥವಾ ಬ್ರಷ್ ಇಂದನ ಆಯ್ತು ಎಲ್ಲಾ ಕಡೆ ಅದನ್ನ ಸ್ಪ್ರೆಡ್ ಮಾಡಿ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಅದನ್ನ ನೀಟಾಗಿ ಎಲ್ಲಾ ಕಡೆ ಇಟ್ಟು ಹತ್ಬೇಕು. ಆ ರೀತಿ ಒಂದ್ಸಲಿ ಈ ತರ ಎಲ್ಲಾ ಕಡೆ ಡಸ್ಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ರೆಡಿ ಮಾಡಿಟ್ಟಿರೋ ಬ್ಯಾಟರ್ ಏನಿದೆ ನೋಡಿ ಅದನ್ನ ಪಾತ್ರೆಗೆ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಹಾಕೊಳ್ತಾ ಇದ್ದೀನಿ. ನಾನು ಕೊನೆಗಲ್ಲಿ ಬ್ಯಾಟರ್ಗೆ ಒಂದೆರಡು ಡ್ರಾಪ್ ವೆನಿಲಾ ಎಸೆನ್ಸ್ ಅನ್ನ ಸೇರ್ಸಿದೀನಿ. ಅದು ನೀವು ಮನೇಲಿ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನೀವು ಬ್ಯಾಟರ್ ಎಲ್ಲ ಒಂದ್ಸರಿ ರೆಡಿ ಆದ್ಮೇಲೆ ಒಂದ್ ಸ್ವಲ್ಪ ಸ್ವೀಟ್ ನ ನೀವು ಟೇಸ್ಟ್ ಮಾಡಿ ನೋಡ್ಬೋದು. ಇನ್ನು ಎಕ್ಸ್ಟ್ರಾ ಏನಾದ್ರು ಸ್ವೀಟ್ ಬೇಕು ಅಂದ್ರೆ ನೀವು ಸ್ವಲ್ಪ ಅವಾಗ ಶುಗರ್ ಪೌಡರ್ ನ ಆಡ್ ಮಾಡ್ಕೋಬಹುದು. ಮನೆಯಲ್ಲಿ ಇದ್ದಂತಹ ಡ್ರೈ ಫ್ರೂಟ್ಸ್ ಗಳನ್ನ ನಾನು ಹಾಕೊಳ್ತಾ ಇದ್ದೀನಿ. ಬಾದಾಮಿನ ಸ್ವಲ್ಪ ಈ ತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ. ಗೋಡಂಬೆ ಮತ್ತೆ ದ್ರಾಕ್ಷಿ, ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಇತ್ತು ಅದನ್ನು ಸಹ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಸೇರಿಸ್ತಾ ಇದ್ದೀನಿ. ಅದ್ ಹಾಗೆ ಪಂಪ್ಕಿನ್ ಸೀಡ್ಸ್ ಕೊಟ್ರೆ ಮಕ್ಳು ತಿನ್ನೋದಿಲ್ಲ, ಹಾಗಾಗಿ ಸ್ವಲ್ಪ ಇದ್ರಲ್ಲಾದ್ರೂ ಹಾಕಿದ್ರೆ ತಿಂತಾರೆ ಅಂತ ಹೇಳಿ ಈ ರೀತಿ ಹಾಕೊಳ್ತಾ ಇದ್ದೀನಿ. ಇದಲ್ದೇನೆ ನಿಮ್ಮ ಮನೆಯಲ್ಲಿ ಇನ್ನು ಯಾವ್ದು ಎಕ್ಸ್ಟ್ರಾ ಎಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ನೋಡಿ ಅದನ್ನ ಹಾಕ್ಬೋದು. ಇವಾಗ ಇದೆಲ್ಲ ರೆಡಿ ಆದ್ಮೇಲೆ ಮೊದಲೇ ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ನಲ್ವಾ ನಾನು, ಅದೇ ಕುಕ್ಕರ್ಗೆ ಆ ಪಾತ್ರೆಯನ್ನ ಇಟ್ಬಿಟ್ಟು ಕೇಕ್ ಬೇಟರ್ ಹಾಕಿರುವಂತ ಪಾತ್ರೆಯನ್ನ ಇಟ್ಟು ಇದು ಕುಕ್ಕರ್ನ ಕ್ಯಾಪಿಗೆ ನಾನು ವಿಷಲು ಮತ್ತೆ ಬೆಲ್ಟ್ ಎರಡನ್ನೂ ತೆಗ್ದ್ಬಿಟ್ಟು ಮುಚ್ಚುತ್ತಾ ಇದ್ದೀನಿ. ಕುಕ್ಕರ್ ಅಲ್ದೇನೆ ದಪ್ಪ ತಳದ ಪಾತ್ರೆ ಯಾವ್ದಾದ್ರು ಇದ್ರೆ ಆ ಪಾತ್ರೆಯಲ್ಲೂ ಸಹ ಡೈರೆಕ್ಟ್ ಈ ತರ ಸ್ಟ್ಯಾಂಡು ಅಥವಾ ಸ್ವಲ್ಪ ಉಪ್ಪು ಅಥವಾ ಮರಳು ಅದನ್ನಾದ್ರೂ ಸಹ ಇಟ್ಟು ಅದ್ರ ಮೇಲೆ ಈ ರೀತಿ ಕುಕ್ ಮಾಡ್ಕೋಬಹುದು. ನಾನಿಲ್ಲಿ 30 ನಿಮಿಷ ಬೇಯಿಸ್ಕೊಂಡಿರೋದು. ಒಂದ್ 25 ನಿಮಿಷ ಆದಾಗ ಒಂದ್ಸಲಿ ನೋಡಿದ್ದೆ ನಾನು. ಏನಾದ್ರು ನಿಮ್ಗೆ ಅದ್ರೊಳಗೆ ಅಷ್ಟು ಟೈಮ್ ಒಳಗೆ ಏನಾದ್ರು ಸ್ಮೆಲ್ ಬರ್ತಾ ಇದೆ, ಓಕೆ ಆಗಿದೆ ಅಂತ ಏನಾದ್ರು ಅನ್ಸಿದ್ರೆ ಒಂದ್ಸರಿ ಕ್ಯಾಪ್ ತೆಗ್ದ್ಬಿಟ್ಟು ನೀವು ಒಂದು ಟೂತ್ ಪಿಕ್ ಇಟ್ಬಿಟ್ಟು ಚೆಕ್ ಮಾಡ್ಬೋದು. ಅದಕ್ಕೆ ಸ್ವಲ್ಪನೂ ಟೂತ್ ಪಿಕ್ಕಿಗೆ ಏನು ಸಹ ಕೇಕ್ ಬ್ಯಾಟರ್ ಹತ್ತಬಾರ್ದು, ಅವಾಗ ಅದು ನೀಟಾಗಿ ಬೇಕಾಗಿದೆ ಅಂತ ಹೇಳಿ. ಇವಾಗ 30 ನಿಮಿಷ ಆದ್ಮೇಲೆ ಇದನ್ನ ತೆಗ್ದು ಪಾತ್ರೆನ ಕೆಳಗೆ ಇಟ್ಬಿಡ್ಬೇಕು. ಕಂಪ್ಲೀಟ್ ಆಗಿ ಪೂರ್ತಿ ಅದು ತಣ್ಣಗ್ ಆದ್ಮೇಲೆ ನೀವು ಒಂದು ಚಾಕುನಿಂದ ಈ ರೀತಿ ಸುತ್ತಲೂ ಒಂದ್ಸಲಿ ಈ ತರ ಮಾಡ್ಬಿಟ್ಟು ಅದನ್ನ ತೆಗ್ದ್ರೆ ನೋಡಿ ಈ ತರ ನೀಟಾಗಿ ಬರುತ್ತೆ. ಪಾತ್ರೆ ಒಂದ್ ಸ್ವಲ್ಪನೂ ಸಹ ಕೇಕ್ ಹತ್ತಿರಲ್ಲ. ಇಲ್ಲಿ ಸ್ವಲ್ಪ ಇನ್ನು ಕೇಕ್ ಬಿಸಿ ಇದೆ, ನಾನು ಇವಾಗ್ಲೇನೆ ತೆಗಿತಾ ಇದ್ದೀನಿ. ಯಾಕೆಂದ್ರೆ ಮಕ್ಳು ಗೊತ್ತಲ್ವಾ, ಮಕ್ಳು ಮನೇಲಿ ಇದ್ದಾಗ ನಾವೇನಾದ್ರು ಮಾಡಿದ್ರೆ ಅವ್ರು ನಮ್ಮನ್ನ ಮತ್ತೆ ಅದನ್ನ ಕೇಳ್ತಾನೆ ಇರ್ತಾರೆ ನಾವು ಕೊಡೋ ತನಕ. ಹಾಗಾಗಿ ನಾನು ಸ್ವಲ್ಪ ಇನ್ನು ಬಿಸಿ ಇತ್ತು, ಹಾಗಾಗಿ ಬೇಗನೆ ತೆಗಿತಾ ಇದ್ದೀನಿ. ನೀವು ಕಂಪ್ಲೀಟ್ ಪೂರ್ತಿ ಅದು ತಣ್ಣಗ್ ಆದ್ಮೇಲೆ ತೆಗೀರಿ, ಅವಾಗ ಇನ್ನೂ ಸಹ ತುಂಬಾನೇ ಸಾಫ್ಟ್ ಆಗಿ ಸ್ಪಂಜಿ ಆಗಿ ಬಂದಿರುತ್ತೆ. ಇದು ಅಷ್ಟೇ ತುಂಬಾನೇ ಸಾಫ್ಟ್ ಆಗು ಇತ್ತು, ಸ್ಪಂಜಿ ಆಗಿ ಬಂದಿತ್ತು. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕು, ಎಷ್ಟು ಸೈಜ್ ಅಲ್ಲಿ ಬೇಕು, ನೀವು ಆಮೇಲೆ ಅದನ್ನ ನೀಟಾಗಿ ಕಟ್ ಮಾಡ್ಬಿಟ್ಟು ತಿಂದ್ರೆ ಆಯ್ತು.
ತುಂಬಾನೇ ಚೆನ್ನಾಗಿತ್ತು. ಬಟ್ ನಾನು ಇನ್ನೊಂದ್ 2 ಟೀ ಸ್ಪೂನ್ ಶುಗರ್ನ ಆಡ್ ಮಾಡ್ಬೋದಿತ್ತು ಅನಿಸ್ತು ನನಗೆ ತಿಂದ್ಮೇಲೆ. ಯಾಕಂದ್ರೆ ನಾವು ಕೋಕೋ ಪೌಡರ್ ಹಾಕಿದ್ವಲ್ವಾ, ಶುಗರ್ ಸ್ವಲ್ಪ ಏನೋ ಒಂದ್ 2 ಟೀ ಸ್ಪೂನ್ ಕಮ್ಮಿ ಆಯ್ತು ಅನಿಸ್ತಾ ಇತ್ತು. ಬಟ್ ಸ್ವೀಟ್ ಜಾಸ್ತಿ ತಿನ್ನಲ್ಲ ಅನ್ನೋರಿಗೆ ಕರೆಕ್ಟ್ ಆಗಿರುತ್ತೆ. ಸ್ವಲ್ಪ ಸ್ವೀಟ್ ಬೇಕು ಅನ್ನೋದು ಇನ್ನೊಂದ್ 2 ಟೀ ಸ್ಪೂನ್ ಶುಗರ್ ಆಡ್ ಮಾಡಿದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿತ್ತು. ನೋಡಿ ಫೈನಲ್ ಆಗಿ ನಮ್ ಕೇಕು ಈ ತರ ಇತ್ತು. ನಾನು ಹೇಳಿದ್ನಲ್ವಾ ಇನ್ನೂ ಸ್ವಲ್ಪ ಬಿಸಿ ಇದೆ ಅಂತ ಹೇಳಿ. ಸ್ವಲ್ಪ ಇನ್ನು ಬಿಸಿ ಇದೆ, ಇನ್ನು ಪೂರ್ತಿ ತಣ್ಣಗಾದ್ರೆ ಇದು ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಕೇಕ್ ಎಲ್ಲ ಮಾಡ್ಬಿಟ್ಟು ತಿಂದಿದ್ದು ಆಯ್ತು, ಮಕ್ಳಿಗೆಲ್ಲ ಕೊಟ್ಟು ಹಾಗೆ ಸ್ವಲ್ಪ ಆಚೆ ಎಲ್ಲ ಹೋಗೋದಿತ್ತು. ಆಚೆ ಎಲ್ಲ ಹೋದಾಗ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ತೋಟ ಇತ್ತು. ಅಲ್ಲೇನೆ ಕಿತ್ಬಿಟ್ಟು ಹಣ್ಣನ್ನ ಮಾರ್ತಾ ಇದ್ರು. ಹಾಗೆ ಫ್ರೆಶ್ ಆಗಿರುತ್ತಲ್ಲ ಅಂತ ಹೇಳಿ ಹಾಗೆ ತಗೋಣ ಅಂತ ಹೋದ್ವಿ. ಹಾಗೆ ತೋಟನು ಸಹ ನೋಡಿ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಅವ್ರು ಹೇಳ್ತಾ ಇದ್ರು, ಅವರು ಹಾಕಿ ಬೆಳೆಸಿದಂತ ಟೈಮಲ್ಲಿ ಅಂದ್ರೆ ಮೊದಲು ಶುರು ಮಾಡಿದಂತ ಟೈಮಲ್ಲಿ ಹಣ್ಣು ತುಂಬಾನೇ ರೇಟ್ ಜಾಸ್ತಿನೇ ಇತ್ತಂತೆ. 400 ಸಮಥಿಂಗ್ ಈ ತರ ಎಲ್ಲ ಇತ್ತಂತೆ. ಇವಾಗ 100, 150 ಈ ತರ 120 ಈ ತರ ಆಗ್ಬಿಟ್ಟಿದೆ ರೇಟ್. ನಾವು ಸಹ 120 ಕೊಟ್ಟು ತಗೊಂಬಂದಿದ್ದು ಕೆಜಿಗೆ. ಈ ತರ ಆಗಿದೆ ಅಂತ ಹೇಳಿ. ಅದಕ್ಕೆ ಯಾವ ಟೈಮಲ್ಲಿ ಯಾವ್ದು ಲೋ ಆಗುತ್ತೆ ಯಾವ್ದು ಹೈ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಈ ತರ ಬೆಳೆಸಿದ್ರು ಅವರು. ನೋಡಿ ಹಾಗೆ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಕಲ್ಲನ್ನ ನೆಟ್ಟಿದ್ದಾರೆ. ಈ ತರ ಕಲ್ಲಿಗೆ ಅದನ್ನ ಡ್ರ್ಯಾಗನ್ ಫ್ರೂಟ್ ಗಿಡನ ಕೆಳಗಡೆ ಬುಡ ಹಾಕಿದ್ದಾರೆ. ಮೇಲೆ ಕಲ್ಲಿನ ಪೂರ್ತಿ ಮೇಲೆ ಗಿಡ ಬೆಳ್ಕೊಂಡ್ ಹೋದ್ಮೇಲೆ ಮೇಲೆ ಒಂದು ಟೈರ್ ಅನ್ನ ಇಟ್ಟಿದ್ದಾರೆ. ಟೈರಿಗೆ ಒಂದು ಡ್ರಿಲ್ ಮಾಡಿದ್ದಾರೆ. ಫಸ್ಟ್ ಕಬ್ಬಿಣದ ಡ್ರಿಲ್ ಮಾಡ್ಬಿಟ್ಟು ಅದ್ರ ಮೇಲೆ ಡ್ರ್ಯಾಗನ್ ಫ್ರೂಟ್ ಗಿಡನ ಹಬ್ಸಿದ್ರು. ಹಾಗೆ ನಾನು ಅವ್ರ ಹತ್ರ ಒಂದು ಡ್ರ್ಯಾಗನ್ ಫ್ರೂಟ್ ಒಂದು ಕಡ್ಡಿನೂ ಸಹ ಇಸ್ಕೊಂಬಂದಿದ್ದೆ. ಇದು ಈ ತರದೊಂದು ಇಸ್ಕೊಂಬಂದಿದ್ದೆ. ಹಾಗೆ ಪಾರ್ಟ್ ಯಾವ್ದು ಸಹ ಎಕ್ಸ್ಟ್ರಾ ಏನ್ ಖಾಲಿ ಇರ್ಲಿಲ್ಲ. ಹಾಗಾಗಿ ತುಳಸಿ ಗಿಡ ಇತ್ತು ಇದ್ರ ಸೈಡಿಗೆ. ಮೊನ್ನೆ ಸಹ ತುಳಸಿ ಗಿಡ ಇದನ್ನ ಬೇರೆ ಪಾರ್ಟಿನ ತೆಗೆದು ಇದ್ರಲ್ಲಿ ನೆಟ್ಟಿದ್ದೆ ನಾನು. ಅದು ಬೆಳೀತಾ ಇರುತ್ತೆ. ಇದನ್ನು ಈ ಮಣ್ಣು ಎಲ್ಲ ಚೆನ್ನಾಗಿತ್ತು ಈ ಪಾರ್ಟ್ ಅಲ್ಲಿ. ಹಾಗಾಗಿ ಇದ್ರಲ್ಲಿ ಹಾಕ್ಬಿಡೋಣ ಅಂತ ಹೇಳಿ ಸ್ವಲ್ಪ ಆಳವಾಗಿ ತೆಗ್ದ್ಬಿಟ್ಟು ಆ ಗಿಡನ ಹಾಕ್ತಾ ಇದೀನಿ, ಡ್ರ್ಯಾಗನ್ ಫ್ರೂಟ್ ಗಿಡನ. ನೋಡೋಣ ಇದು ಯಾವ ತರ ಬೆಳೆಯುತ್ತೆ ಅಂತ. ಖಂಡಿತ ನಿಮ್ ಜೊತೆ ನೆಕ್ಸ್ಟ್ ಇದು ಸ್ವಲ್ಪ ಚಿಗುರೋದಕ್ಕೆ ಏನಾದ್ರು ಶುರು ಮಾಡಿದ್ರೆ ಶೇರ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಏನಾದ್ರು ಬೆಳೆದ್ಮೇಲೆ ಇದಕ್ಕೆ ಸಪೋರ್ಟಿವ್ ಒಂದು ಕೋಲ್ ಎಲ್ಲ ಕೊಟ್ಟು ಮಾಡ್ಬೇಕಾಗತ್ತೆ ಅನ್ಸುತ್ತೆ. ಫಸ್ಟ್ ಇದು ಚಿಗುರಿದ ನಂತರ ಅದನ್ನೆಲ್ಲ ನೆಕ್ಸ್ಟ್ ಮಾಡ್ಕೊಳ್ತೀನಿ. ಅಲ್ಲೇ ಹಾಗೆ ಬ್ಲಾಕ್ ದ್ರಾಕ್ಷಿನೂ ಸಹ ಮಾರ್ತಾ ಇದ್ರು. ಅದನ್ನು ಸಹ ತಗೊಂಬಂದಿದ್ವಿ. ಈ ತರ ಗುಂಡಿರುವ ಬ್ಲಾಕ್ ದ್ರಾಕ್ಷಿ ಅಂತೂ ತಿನ್ಬಿಟ್ಟು ತುಂಬಾನೇ ದಿನ ಆಗಿತ್ತು. ತುಂಬಾನೇ ಸ್ವೀಟ್ ಆಗಿತ್ತು. ಆಮೇಲೆ ಆ ಡ್ರ್ಯಾಗನ್ ಫ್ರೂಟ್ ಸಹ ತಗೊಂಬಂದಿದ್ವಿ. ಇದು ಕೆಂಪು ಡ್ರ್ಯಾಗನ್ ಫ್ರೂಟ್, ವೈಟ್ ಅಲ್ಲ, ಇದು ಕೆಂಪು ಡ್ರ್ಯಾಗನ್ ಫ್ರೂಟ್. ಸೇಮ್ ಬೀಟ್ರೋಟ್ ಹೇಗೆ ಕೈಗೆಲ್ಲ ಹತ್ತುತ್ತಾ ಇತ್ತು ನೋಡಿ, ಹಾಗೆ ಕಟ್ ಮಾಡಿದ ಕೈಗೆಲ್ಲ ಹತ್ತುತ್ತಾ ಇತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಖಂಡಿತ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಸಹ ಹತ್ರ ಬರ್ತಾ ಇದೆ. ವರಮಹಾಲಕ್ಷ್ಮಿಗೆ ಯಾವ ತರ ಎಲ್ಲ ಸೀರೆಗಳನ್ನ ಉಡಿಸ್ಬೋದು, ಮತ್ತೆ ಮನೆಯಲ್ಲೇ ನಾವು ಈಸಿಯಾಗಿ ಯಾವ ರೀತಿ ಬೇರೆ ಬೇರೆಯಾದ ರೀತಿಯಲ್ಲಿ ಸೀರೆಗಳಿಂದ ಅಲಂಕಾರ ಮಾಡ್ಬೋದು ವರಮಹಾಲಕ್ಷ್ಮಿ ಅಂತ ನಾನು ವಿಡಿಯೋಗಳನ್ನ ಮುಂದೆ ಬರುವ ವಿಡಿಯೋಗಳಲ್ಲಿ ಖಂಡಿತ ಹಾಕ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಯಾವ ರೀತಿ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಿ ಅಂತ ಕಮೆಂಟ್ ಮಾಡಿ.